ಇತ್ತೀಚೆಗೆ 10,000 ಒಳಗಡೆ ಚೆನ್ನಾಗಿರೋ 5G ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇದಾವೆ. ಈಗ ಇನ್ಫಿನಿಕ್ಸ್ ಅವರು ಕೂಡ ಒಂದು ಫೋನ್ ನ ಲಾಂಚ್ ಮಾಡಿದ್ದಾರೆ. ಅದೇ ಇನ್ಫಿನಿಕ್ಸ್ ಹಾಟ್ 60i. ಇದರಲ್ಲಿ ನಿಮಗೆ ಟ್ರೂ 5G ಸಿಗುತ್ತೆ. ಈ ಟ್ರೂ 5G ಏನು ಅಂತಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಈಗಾಗಲೇ ಇರೋ ಕೆಲವು ಫೋನ್ಸ್ ಸ್ಪೆಸಿಫಿಕ್ ನೆಟ್ವರ್ಕ್ಸ್ಗೆ ಮಾತ್ರ ಲಾಕ್ಡ್ ಆಗಿರುತ್ತೆ. ಆದ್ರೆ ಇದು ಹಾಗಲ್ಲ. ಇದರಲ್ಲಿ ನೀವು ಏರ್ಟೆಲ್, ಜಿಯೋ, ವೊಡಾಫೋನ್ ಯಾವುದೇ 5G ಸಿಮ್ ಕಾರ್ಡ್ ಇದ್ರೂ ಇದರಲ್ಲಿ ಹಾಕಿ ಫುಲ್ 5G ನ ಯೂಸ್ ಮಾಡಬಹುದು. ಇದರ ಜೊತೆಗೆ ಇನ್ನು ಬೇರೆ ಬೇರೆ ಫೀಚರ್ಸ್ ಗಳು ಸಿಗುತ್ತೆ. ಈ ಫೋನ್ ಚೆನ್ನಾಗಿದ್ಯಾ ಇಲ್ವಾ ಎಲ್ಲನೂ ನಾನು ಇವತ್ತಿನ ವಿಡಿಯೋಲಿ ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಈ ಫೋನ್ ನಮಗೆ ಇನ್ಫಿನಿಕ್ಸ್ ಅವರೇನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಸ್ಮಾರ್ಟ್ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ಹೋಗಿ ನೀವು ತಗೋಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಇದ್ರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡಿ ಈ ತರ ಇರುತ್ತೆ. ಗ್ರೀನ್ ಕಲರ್ ಅಲ್ಲಿ ಇದೆ. ಬಾಕ್ಸ್ ನ ನಾವು ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ನಮ್ಗೆ ಫೋನ್ ಸಿಗುತ್ತೆ. ಇದು ನೋಡೋದಕ್ಕೆ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಇದೆ, ಯೂಸರ್ ಮ್ಯಾನ್ಯುಯಲ್ ಇದೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ, ಒಂದು ಟ್ರಾನ್ಸ್ಪರೆಂಟ್ ಹಾರ್ಡ್ ಕೇಸ್ ಸಿಗುತ್ತೆ, 18 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ, ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಈ ಫೋನ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ. ನೀವು ಯಾವುದೇ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಇದ್ರ ಡಿಸೈನ್ ನಾವು ನೋಡೋದಾದ್ರೆ, ಈ ಫೋನ್ ಡಿಸೈನ್ ಚೆನ್ನಾಗಿದೆ. ಬಜೆಟ್ ಫೋನ್ ಅಂತ ಅನ್ಸೋದೇ ಇಲ್ಲ, ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಇದರಲ್ಲಿ ಡ್ಯೂಯಲ್ ಟೋನ್ ಡಿಸೈನ್ ಇದೆ. ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ, ಸ್ವಲ್ಪ ಶೈನಿ ಆಗಿ ಕಾಣಿಸುತ್ತೆ. ಇದು ಗ್ಲಾಸ್ ಬ್ಯಾಕ್ ತರ ಕಾಣಿಸುತ್ತೆ, ಆದ್ರೆ ಇದು ಬಂದು ಪ್ಲಾಸ್ಟಿಕ್ ಇದೆ. ಪ್ಲಾಸ್ಟಿಕ್ ಫ್ರೇಮ್ ನ ಇದರಲ್ಲಿ ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಏನು ಬೀಳೋದಿಲ್ಲ. ಕೆಳಗಡೆ ಇನ್ಫಿನಿಕ್ಸ್ ಲೋಗೋ ಇದೆ. ಇದರ ಕ್ಯಾಮ್ರಾ ಲೇಔಟ್ ಚೆನ್ನಾಗಿದೆ. ಈ ಫೋನ್ ಬಂದು 4 ಕಲರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಶ್ಯಾಡೋ ಬ್ಲೂ, ಪ್ಲಮ್ ರೆಡ್, ಮಾನ್ಸೂನ್ ಗ್ರೀನ್ ಹಾಗೆ ಸ್ಲೀಕ್ ಬ್ಲಾಕ್. ಈ 4 ಕಲರ್ಸ್ ಕೂಡ ಚೆನ್ನಾಗಿದೆ, ಪ್ರೀಮಿಯಂ ಆಗಿದ್ದಾವೆ. ನೀವು ಯಾವ್ದಾದ್ರೂ ತಗೋಬಹುದು. ನೆಕ್ಸ್ಟ್ ಇದರ ವೆಯ್ಟ್ ನ ನಾವು ನೋಡೋದಾದ್ರೆ, ಈ ಫೋನ್ 199 ಗ್ರಾಮ್ ವೆಯ್ಟ್ ಇದೆ. 8.1 mm ಥಿಕ್ನೆಸ್ ನ ಹೊಂದಿದೆ. ಇದರಲ್ಲಿ ಬಿಗ್ ಬ್ಯಾಟ್ರಿ ಸಿಗುತ್ತೆ, ಆದ್ರೂ ಇದು ಲೈಟ್ ವೈಟ್ ಆಗಿದೆ. ಆದ್ರೆ ಇದು ಸ್ವಲ್ಪ ದಪ್ಪ ಇದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ನ ನಾವು ನೋಡೋದಾದ್ರೆ, ಈ ಫೋನ್ ನ ಕೆಳಗಡೆ USB ಟೈಪ್ ಸಿ ಪೋರ್ಟ್ ಇದೆ, ಮೈಕ್ರೋಫೋನ್ ಸಿಗುತ್ತೆ, 3.5 mm ಆಡಿಯೋ ಜಾಕ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಡೆಡಿಕೇಟೆಡ್ SD ಸ್ಲಾಟ್ ಆಗಿದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ವಾಲ್ಯೂಮ್ ರಾಕರ್ ಇದೆ, ಪವರ್ ಬಟನ್ ಇದೆ. ಫೋನ್ ನ ಮೇಲೆ ಸ್ಪೀಕರ್ ಗ್ರಿಲ್ ಸಿಗುತ್ತೆ. ಈ ಫೋನ್ ಅಲ್ಲಿ ಸಿಂಗಲ್ ಮೈಕ್ ಹಾಗೆ ಸಿಂಗಲ್ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಒಂದ್ ರೇಂಜ್ ಗೆ ಲೌಡ್ ಆಗಿದೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.75 ಇಂಚಸ್ HD+ LCD ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಆದ್ರೆ ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗಲ್ಲ, ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ಇದರಲ್ಲಿ 600 ನೈಟ್ಸ್ ಬ್ರೈಟ್ನೆಸ್ ಸಿಗುತ್ತೆ. ಡಿಸ್ಪ್ಲೇ ಸ್ವಲ್ಪ ಬ್ರೈಟ್ ಆಗಿದೆ. ಔಟ್ಡೋರ್ ವಿಸಿಬಿಲಿಟಿ ಪರವಾಗಿಲ್ಲ, ಡೀಸೆಂಟ್ ಆಗಿದೆ. ಇದಕ್ಕೆ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರಲ್ಲಿ ವಾಟರ್ ಡ್ರಾಪ್ ಕ್ಯಾಮೆರಾ ಇದೆ. ಇದರ ಬೆಸಲ್ಸ್ ಜಾಸ್ತಿ ಇದೆ, ಚಿನ್ ಕೂಡ ಜಾಸ್ತಿ ಇದೆ. ಇದರಲ್ಲಿ HDR ಸಪೋರ್ಟ್ ಇಲ್ಲ. ಯೂಟ್ಯೂಬ್ ಅಲ್ಲಿ 1080p ವಿಡಿಯೋಸ್ ನ ನೋಡಬಹುದು. ಇದರ ಪ್ರೈಸಿಂಗ್ ಅಕಾರ್ಡಿಂಗ್ ಡಿಸ್ಪ್ಲೇ ಚೆನ್ನಾಗಿದೆ. ಡೀಟೇಲ್ಸ್ ಓಕೆ ಚೆನ್ನಾಗಿದೆ. ಇದರ ಹ್ಯಾಪ್ಟಿಕ್ಸ್ ಕೂಡ ಓಕೆ ಚೆನ್ನಾಗಿದೆ. ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನೂ ಆಗೋದಿಲ್ಲ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 6400 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 6nm ಚಿಪ್ಸೆಟ್ ಆಗಿದೆ. ಇದರಲ್ಲಿ LPDDR4X ರ್ಯಾಮ್ ಇದೆ. ಹಾಗೆ eMMC 5.1 ಸ್ಟೋರೇಜ್ ಸಿಗುತ್ತೆ. ಆದ್ರೆ UFS 2.2 ಸ್ಟೋರೇಜ್ ಕೊಡಬೇಕಾಗಿತ್ತು, ಚೆನ್ನಾಗಿರ್ತಾ ಇತ್ತು. ಇದರಲ್ಲಿ 20,000+ UFS ಸ್ಕೋರ್ ಇದೆ. ಹಾಗೆ 3,99,000+ ಅಂತೂ ಸ್ಕೋರ್ ಇದೆ. 88% CPU ಥ್ರಾಟಲ್ ಇದೆ. ಈ ಫೋನ್ ಅಲ್ಲಿ ಓವರ್ ಹೀಟಿಂಗ್ ಇಶ್ಯೂಸ್ ಏನೂ ಇಲ್ಲ. ಇದು ಬಜೆಟ್ ಫೋನ್ ಆಗಿರೋದ್ರಿಂದ ಇದರಲ್ಲಿ ಹೆವಿ ಲೆವೆಲ್ ಗೇಮ್ಸ್ ಆಡೋದಕ್ಕೆ ಆಗೋದಿಲ್ಲ. ಆದ್ರೆ ಇದರಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ ನ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇದು ಗೇಮಿಂಗ್ ಫೋನ್ ಅಲ್ಲ, ಆದ್ರೆ ಇದರಲ್ಲಿ ನಾರ್ಮಲ್ ಕ್ಯಾಶುಯಲ್ ಗೇಮ್ಸ್ ನ ಆಡಬಹುದು.
ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದು XOS 15 ಅಲ್ಲಿ ವರ್ಕ್ ಮಾಡುತ್ತೆ, ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಇದಕ್ಕೆ 1 ಇಯರ್ ಮೇಜರ್ OS ಅಪ್ಡೇಟ್ ಹಾಗೆ 2 ಇಯರ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರುತ್ತೆ, ಇವುಗಳನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಜೊತೆಗೆ ಇದರಲ್ಲಿ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಗಳು ಬರುತ್ತೆ, ಆದ್ರೆ ಇವುಗಳನ್ನ ಡಿಸೇಬಲ್ ಮಾಡಬಹುದು. ಹಾಗೆ ಇದರಲ್ಲಿ ನಿಮ್ಗೆ ಮಲ್ಟಿಪಲ್ AI ಫೀಚರ್ಸ್ ಗಳು ಸಿಗುತ್ತೆ. ಫೋಲೆಕ್ಸ್ ವಾಯ್ಸ್, ಕಾಲ್ ಅಸಿಸ್ಟೆಂಟ್, ಸ್ಮಾರ್ಟ್ ಟ್ರಾನ್ಸ್ಲೇಟ್, ಡಾಕ್ಯುಮೆಂಟ್ ಅಸಿಸ್ಟೆಂಟ್, ರೈಟ್ ಅಸಿಸ್ಟೆಂಟ್, AI ನೋಟ್, ರೆಕಾರ್ಡಿಂಗ್ ಸಮ್ಮರಿ, AI ಸಬ್ ಟೈಟಲ್ಸ್, AI ವಾಲ್ಪೇಪರ್ ಜನರೇಟರ್, ಸರ್ಕಲ್ ಟು ಸರ್ಚ್ ಅಂತ AI ಫೀಚರ್ಸ್ ಗಳು ಸಿಗುತ್ತೆ. ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಇದು ಫಸ್ಟ್ ಫೋನ್ ಆಗಿದೆ ಇಷ್ಟೊಂದು AI ಫೀಚರ್ಸ್ ನ ಸಿಗ್ತಾ ಇರೋದು. ಈ ಪ್ರೈಸ್ ರೇಂಜ್ ಅಲ್ಲಿ ಇನ್ನು ಯಾವುದೇ ಫೋನ್ ಅಲ್ಲಿ ಇಷ್ಟೊಂದೆಲ್ಲ ಸಿಗೋದಿಲ್ಲ. ನೆಕ್ಸ್ಟ್ ಇದರ ಕ್ಯಾಮ್ರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಡ್ಯೂಯಲ್ ರೇರ್ ಕ್ಯಾಮ್ರಾ ಇರೋ ತರ ಕಾಣಿಸುತ್ತೆ, ಆದ್ರೆ ಇದರಲ್ಲಿ ಸಿಂಗಲ್ ಕ್ಯಾಮ್ರಾ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇದೆ, ಒಂದು AI ಲೆನ್ಸ್ ಕೂಡ ಸಿಗುತ್ತೆ, ಹಾಗೆ 5 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಪ್ರೈಸ್ ಅಕಾರ್ಡಿಂಗ್ ಇದರ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ, ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಇದರಲ್ಲಿ 15x ಝೂಮ್ ಮಾಡಬಹುದು, ಆದ್ರೆ ಝೂಮ್ ಫೋಟೋಸ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಝೂಮ್ ಫೋಟೋಸ್ ನ ತೆಗೆಯೋದಕ್ಕೆ ಹೋಗಬೇಡಿ. ಇದರ ಪೋರ್ಟ್ರೇಟ್ ಮೋಡ್ ಅಲ್ಲಿ 2x ಆಪ್ಷನ್ ಸಿಗುತ್ತೆ. ಪೋರ್ಟ್ರೇಟ್ ಫೋಟೋಸ್ ಪರವಾಗಿಲ್ಲ ಚೆನ್ನಾಗಿದೆ, ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಓಕೆ ಚೆನ್ನಾಗಿದೆ. ಬಜೆಟ್ ಅಕಾರ್ಡಿಂಗ್ ಇದರ ಪೋರ್ಟ್ರೇಟ್ ಫೋಟೋಸ್ ನಿಜ ಚೆನ್ನಾಗಿದೆ. ನೆಕ್ಸ್ಟ್ ಇದರಲ್ಲಿ 2K ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ವಿಡಿಯೋಸ್ ಕ್ವಾಲಿಟಿ ಓಕೆ ಚೆನ್ನಾಗಿದೆ. ಇದರಲ್ಲಿ OIS ಸಿಗೋದಿಲ್ಲ, ಇದರಿಂದ ಸ್ಟೆಬಿಲೈಸೇಷನ್ ಚೆನ್ನಾಗಿಲ್ಲ. ಹಾಗೆ ಸೆಲ್ಫಿ ಫೋಟೋಸ್ ಕಡೆ ಬಂದ್ರೆ ಸೆಲ್ಫಿ ಫೋಟೋಸ್ ಪರವಾಗಿಲ್ಲ ಚೆನ್ನಾಗಿದೆ, ಸ್ಕಿನ್ ಟೋನ್ ಓಕೆ ಪರವಾಗಿಲ್ಲ. ಸೆಲ್ಫಿ ಪೋರ್ಟ್ರೇಟ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಡೀಸೆಂಟ್ ಆಗಿದೆ. ಇದರಲ್ಲಿನೂ 2K ವಿಡಿಯೋಸ್ ರೆಕಾರ್ಡ್ ಮಾಡಬಹುದು. ವಿಡಿಯೋಸ್ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ, ಆದ್ರೆ ಸ್ಟೇಬಲ್ ವಿಡಿಯೋಸ್ ಬರೋದಿಲ್ಲ. ಇದರಲ್ಲಿ ಲೈಟ್ ಕಂಟ್ರೋಲ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಬಜೆಟ್ ಅಕಾರ್ಡಿಂಗ್ ಚೆನ್ನಾಗಿದೆ. ಇದರಿಂದ ತೆಗೆದಿರೋ ಫೋಟೋಸ್ಗಳನ್ನ ಮತ್ತೆ ವಿಡಿಯೋಸ್ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6000 mAh ಬಿಗ್ ಬ್ಯಾಟರಿ ಸಿಗುತ್ತೆ, 18 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಚಾರ್ಜಿಂಗ್ ಸ್ಪೀಡ್ ಸ್ವಲ್ಪ ಕಡಿಮೆ ಆಯ್ತು, ಇನ್ನು ಫುಲ್ ಚಾರ್ಜ್ ಆಗೋದಕ್ಕೆ 1 hour 50 minutes ಬೇಕಾಗುತ್ತೆ. ಜೊತೆಗೆ ಇದರಲ್ಲಿ ರಿವರ್ಸ್ ವೈರ್ಡ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇದೆ. ಇದರ ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ, ಹೆವಿ ಯೂಸ್ ಮಾಡಿದ್ರೆ 8 to 9 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನಾರ್ಮಲ್ ಯೂಸೇಜ್ ಅಲ್ಲಿ 1.5 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 10 5G ಬ್ಯಾಂಡ್ ಸಿಗುತ್ತೆ, ಬ್ಲೂಟೂತ್ 5.4 ಇದೆ, ವೈಫೈ 5 ಇದೆ, ವೈಡ್ ವೈನ್ L1 ಇದೆ, FM ರೇಡಿಯೋ ಸಿಗುತ್ತೆ. ಈ ಸ್ಮಾರ್ಟ್ ಫೋನ್ ಅಲ್ಲಿ 5G ಸಪೋರ್ಟ್ ಚೆನ್ನಾಗಿದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಒಂದೇ ವೇರಿಯಂಟ್ ಅಲ್ಲಿ ಸಿಗುತ್ತೆ. 4GB RAM, 128GB ಸ್ಟೋರೇಜ್. ಇದಕ್ಕೆ 9299 ಆಗುತ್ತೆ. ಜೊತೆಗೆ 300 ರಿಂದ 750 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತಂದ್ರೆ ನನ್ನ ಪ್ರಕಾರ ತಗೋಬಹುದು. ಇದು ಇನ್ಫಿನಿಕ್ಸ್ ಕಡೆಯಿಂದ ಒಂದು ಬ್ಯಾಲೆನ್ಸ್ಡ್ ಪ್ಯಾಕೇಜ್ ಫೋನ್ ಆಗಿದೆ. ಇದರಲ್ಲಿ 5G ಕನೆಕ್ಟಿವಿಟಿ ಚೆನ್ನಾಗಿದೆ, ಬಿಗ್ ಬ್ಯಾಟರಿ ಸಿಗ್ತಾ ಇದೆ, ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ, ಡಿಸೈನ್ ಪ್ರೀಮಿಯಂ ಆಗಿದೆ, ಡಿಸ್ಪ್ಲೇ ಪರವಾಗಿಲ್ಲ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಓಕೆ ಚೆನ್ನಾಗಿದೆ. ನಿಮ್ ಬಜೆಟ್ ಏನಾದ್ರೂ 10,000 ಒಳಗಡೆ ಇತ್ತು ಅಂತಂದ್ರೆ ನೀವು ಈ ಫೋನ್ ತಗೋಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ ಇನ್ಫಿನಿಕ್ಸ್ ಹಾಟ್ 60i ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದೀನಿ. ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.